ನಮಸ್ಕಾರ. ನಾನು ವಿಜಯ ನಾಯರ್. ಇವತ್ತು ಸುಳ್ಯದ ಮಹಿಳಾ ದಿನಾಚರಣೆ ಕಾರ್ಯಕ್ರಮಕ್ಕೆ ಬಂದಿದ್ದೆ. ಸೊ ಇಲ್ಲಿ ನನಗೆ ತುಂಬ ಜನ ನಮ್ಮ ಜೊತೆ ತ್ರಿವೇಣಿ ಮೇಡಮ್ ಇದ್ದಾರೆ, ಪುಷ್ಪಾ ಮೇಡಮ್ ಅವರಿದ್ದಾರೆ, ಹಾಗೂ ನಮ್ಮ ಪದ್ಮನಾಭ್ ಸರ್ ಅವರಿದ್ದಾರೆ. ಅವರ ಜೊತೆಗೆ ನನಗೊಂದು ಅತಿಥಿ ಅಂತ ಹೇಳಿ ಒಬ್ಬರು ಮೇಡಮ್ ಸರ್ ನನ್ನ ಪರಿಚಯ ಆಯಿತು. ನಾನು ಸ್ಟೇಜಲ್ಲಿ ಈ ಬ್ಯಾಟೋರಿಯಂ ಬಗ್ಗೆ ಮಾಡ್ತಾ ಇರುವಾಗ ಇವರು ಅನುಭವಿಸಿದಂತ ಅಂದರೆ ಇವರು ಬೇಸಿಕಲಿ ಇವರು ಹೆಸರು ಮೇಡಮ್ ಚಾಂದಿನಿ ಅಂತ ಇವರ ಹೆಸರು. ಬೇಸಿಕಲಿ ಇವರು ಸುಳ್ಯದವರು. ಆದರೆ ಇವರಿಗೆ ಈ ನಮ್ಮ ಒಂದು ಈ ಬಯೋಟೋರಿಯಂ ಪ್ರಾಡಕ್ಟ್ ಅದರ ಸಿಕ್ಕಿದ್ದು ಅಹಮದಾಬಾದಿಂದ. ಅಂದರೆ ಅಲ್ಲಿ ಒಬ್ಬರು ಡಾಕ್ಟರ್ ಅವರೊಬ್ಬರು ಸಜೆಸ್ಟ್ ಮಾಡಿದ್ರಂತೆ. ನನಗೆ ಇಷ್ಟು ಖುಷಿ ಆಯಿತು ಕೇಳಿ. ಅದಕ್ಕೆ ನಾನೊಂದು ಜಸ್ಟ್ ಇವರ ಬಾಯಿಯಿಂದ ಅದನ್ನು ಕೇಳೋಣ ಅಂತ ಒಂದು ರೆಕಾರ್ಡ್ ಮಾಡ್ತಾ ಇದ್ದೇನೆ. ಮೇಡಮ್, ನಿಮಗೆ ಹೇಗೆ ಈ ಮ್ಯಾಗ್ನೆಟ್ ಪ್ರಾಡಕ್ಟ್ ಸಿಕ್ತು, ಅದನ್ನು ಹೇಗೆ ಯೂಸ್ ಮಾಡಿದ್ರಿ, ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನನಗೆ ಆ್ಯಕ್ಚುಲಿ 6 ತಿಂಗಳ ಹಿಂದೆ ಹೈಪರ್ IgE ಅಂತ ಹೇಳಿ ಒಂದು ಡಯಾಗ್ನೋಸಿಸ್ ಆಯಿತು. ಆ್ಯಕ್ಚುಲಿ ಅದು ವರ್ಲ್ಡಲ್ಲಿ 2% ಆಫ್ ಕೇಸ್. ಹಾಗೆ ನಾನು ಅದ್ರ ಬಗ್ಗೆ ಮೆಡಿಕಲ್ ರಿಸರ್ಚ್ಗೋಸ್ಕರ ಎಲ್ಲ ಹಾಸ್ಪಿಟಲ್ಗಳಿಗೆ ಡೆಲ್ಲಿ, ಹೈದ್ರಾಬಾದ್ ಅಂತ ಹೋಗ್ತಾ ಇದ್ದೆ. ಒಂದು 6 ತಿಂಗಳ ಹಿಂದೆ ಅಡ್ಮಿಟ್ ಆಗಿ ನಾನು ಮೆಡಿಸಿನ್ಸ್, ಇಂಜೆಕ್ಷನ್ಸ್ ಎಲ್ಲ USA ಇಂದ ತರಿಸ್ಬೇಕಿತ್ತು. ಅದ್ರ ಬಗ್ಗೆ ಎಲ್ಲ ತುಂಬ ತಕರಾರುಗಳು ನಡೀತಾ ಇತ್ತು. ಅದಕ್ಕೆ ಫಂಡ್ ರೈಸ್ ಅದು ಇದೆಲ್ಲ ಮಾಡ್ತಾ ಇದ್ವಿ. ನಾನು 2 ತಿಂಗಳ ಹಿಂದೆ ಅಹಮದಾಬಾದಲ್ಲಿ ಒಂದು ಟ್ರೀಟ್ಮೆಂಟಿಗೆ ಹೋದಾಗ ಅಲ್ಲಿ ಒಬ್ಬರು ಡಾಕ್ಟರ್ ನನಗೆ ಸಜೆಸ್ಟ್ ಮಾಡಿದ್ರು, ಈ ಥರ ಒಂದು ಇದೆ, ನೀನಿದು ನೀರು ನೀರು ನೀನು ಯೂಸ್ ಮಾಡ್ಬೋದು, ಮತ್ತೆ ಯಾವುದು ನೀನು ಯೂಸ್ ಮಾಡೋದು ಬೇಡ ಅಂತ. ಅದರಲ್ಲಿ ನಿಮ್ಗೆ ಕೊಟ್ಟಿದ್ದಾರೆ ಯಾವ್ಯಾವ ಕಾಯಿಲೆಯವರಿಗೆ ಏನೇನು ಯೂಸ್ ಮಾಡೋದು. ನಾನು ತುಂಬ ಕೀಮೋಥೆರಪಿ ಆಗಿರ್ಬೋದು, ನಂದು ಕಿಮೋಪಾಟ್ ಆಗಿರ್ಬೋದು, ಸ್ಟಂಟ್ ಇರೋದ್ರಿಂದ ನನಗೆ ಮ್ಯಾಟ್ ಒಂದು ಯೂಸ್ ಮಾಡಬೇಡ, ಮತ್ತು ಕೈದು ಬೇಡ ಅಂತ ಅವರು ಹೇಳಿದರು. ಆ ನೀರನ್ನು ನೀನು ಕುಡಿತಾ ಇರ್ಬೋದು. ನಿಜವಾಗಿ ಆ ನೀರು ನಮಗೆ ತುಂಬ ಮ್ಯಾಜಿಕ್. ಅದು ನೀವು ಮಾಮೂಲಿ ವಾಟರ್ ಬಾಟಲಲ್ಲಿ ನೀರು ಕುಡಿರಿ, ಮತ್ತು ಈ ಮ್ಯಾಗ್ನೆಟ್ ಹಾಕ್ಕೊಂಡು ಕುಡಿರಿ ಅಂತ ನಿಮಗೆ ತುಂಬ ಬೇಗ ಡಿಫ್ರೆನ್ಸ್ ಗೊತ್ತಾಗ್ತದೆ. ನಾನು ಅದನ್ನು ಸ್ವಲ್ಪ ದಿನ ಕುಡಿದಿದ್ದೇನೆ ಅಷ್ಟೇ, ಈಗ ಸ್ಟಾರ್ಟ್ ಮಾಡಿದಷ್ಟೇ. ಮತ್ತು ಆಫ್ಟರ್ ಡಿಸ್ಚಾರ್ಜ್ ಮನೆಗೆ ಬರಬೇಕಾದ್ರೆ ನಮ್ಮ ಅಣ್ಣ ಆ ಬಾಟಲ್ ಹಿಡ್ಕೊಂಡಿದ್ದ. ಅವ ನನಗೆ ಸಜೆಸ್ಟ್ ಮಾಡ್ತಾ ಇದ್ದಾನೆ, ನೋಡು ಚಂದು, ಈ ಥರ ಒಂದಿದೆ, ನೀನು ಟ್ರೈ ಮಾಡು ಅಂತ. ನನಗೆ ಶಾಕ್ ಆಯ್ತು, ನನ್ನ ಡಾಕ್ಟ್ರು ಹೇಳಿದ್ದಾರೆ ಅಂತ. ಆಗ ಅವ್ನು ನನಗೆಲ್ಲ ಪಿಕ್ಚರ್ ತೋರಿಸಿ ಡಾಕ್ಟ್ರಿಗೆ ಸೆಂಡ್ ಮಾಡ್ಲಿಕ್ಕೆ ಹೇಳಿದ್ರು, ನೀನು ತೊಗೊಳ್ಬೋದಾ, ಕರೆಕ್ಟಾಗಿ ಕೇಳು ಅಂತ. ನಾನು ನೀರನ್ನು ಕುಡಿತಾ ಇದ್ದೇನೆ. ನನ್ನ ಮಗಳಾಗ ಒಂದು ಕಿವಿಯಲ್ಲಿ ಒಂದು ಯಾವುದೋ ಒಂದು ಬೆಂಡ್ ಹಾಕಿದ್ರು ಅದು ಕರಗ್ತಾ ಇತ್ತು. ಅದಕ್ಕೆ ಆ ನೀರನ್ನು ನಾವು ಹಾಕಿದ್ದೇವೆ. ಅದು ನಮಗೆ ನಿಜವಾಗಿ ಶಾಕ್ ಅನಿಸಿದ್ದು. ಅದು ತುಂಬ ಚಂದ ಕ್ಲೀನಾಗಿ ಗಾಯವಾಸಿಯಾಗಿದೆ. ಅದು ನೀವು ಬೇಕಿದ್ರು ಟ್ರೈ ಮಾಡಿ. ಯಾರಾದರೂ ನಿಮ್ಮ ಮನೆ ಅಕ್ಕಪಕ್ಕದಲ್ಲಿ ಈ ಥರ ಮ್ಯಾಗ್ನೆಟ್ ಪರ್ಚೇಸ್ ಮಾಡೋದು ಸಣ್ಣ ವಿಚಾರ, ಸ್ವಲ್ಪ ಅಮೌಂಟ್ ಜಾಸ್ತಿ ಇರ್ತದೆ ಅದರದ್ದು. ನೀವು ಅದನ್ನು ಟ್ರೈ ಮಾಡಿ ಅಂತೆ. ಯಾರಾದರೂ ನಿಮಗೆ ಆಗಿರ್ಬೋದು, ಒಂದು ಅಲ್ಸರ್ಸ್ ಏನಾದರೂ ಸಣ್ಣ ಗಾಯಗಳಿದ್ರೆ ಒಂದೇ ಸಲದಲ್ಲಿ ಕಡಿಮೆ ಆಗೋದಿಲ್ಲ. ಅದು 2-3 ಸಲ ಆ ನೀರನ್ನು ನೀವು ಹಾಕಿ, ನಿಮಗೆ ನೀರಲ್ಲಿ ನಿಲ್ಲೋದಿಲ್ಲ ಅಂದರೆ ಒಂದು ಕಾಟನ್ಗೆ ಆ ನೀರನ್ನು ಅದ್ದಿ ಅದನ್ನು ಹಾಕಿ ಒಂದು ಪ್ಲಾಸ್ಟರ್ ಹಾಕಿ ನೀವು ಬೆಳಗ್ಗೆ ಆಗೋ ಅದರ ಡಿಫ್ರೆನ್ಸ್ ನಿಮಗೆ 100% ಆಗಿ ಗೊತ್ತಾಗ್ತದೆ. ಮತ್ತೆ ಬೇಕಾದ್ರೆ ನೀವು ಕುಡಿದು ನೋಡಿ. ನಿಮ್ಗೆ ಒಬ್ಬೊಬ್ಬರಿಗೆ ತುಂಬ ಪ್ರಾಡಕ್ಟ್ ಮೇಲೆ ಡೌಟ್ ಇರ್ತದೆ. ಎಲ್ಲ ಮನುಷ್ಯರಿಗೂ ಈಗ ಹೊಸತಾಗಿ ಬರ್ತಾ ಇದೆ ಅಂತ ಹೆದರ್ತಾರೆ. ನೀವು ಆ ಥರ ನೀವು ಎಲ್ಲಿ ಅಕ್ಕಪಕ್ಕದಲ್ಲಿ ಡೌಟ್ ಇದ್ರು, ಯಾರ ಹತ್ರ ಇದ್ರೂ ನೀವು ಅದನ್ನು ನೋಡಿ, ಖಂಡಿತ ಚೆನ್ನಾಗಿದೆ ಅದು. ನಮ್ಮ ಮಮ್ಮಿನೂ ಆ ಮ್ಯಾಟಲ್ಲಿ ಮಲಗ್ತಾ ಇದ್ದಾರೆ. ಅವ್ರಿಗೆ ಸ್ವಲ್ಪ ರಿಲೀಫ್ ಅನಿಸ್ತಾ ಇದೆ, ಬಾಡಿಯಲ್ಲೆಲ್ಲ ರಿಲೀಫ್ ಅನಿಸ್ತಾ. ಸೈಡ್ ಎಫೆಕ್ಟ್ ಅಂತೂ ಎಂಥದ್ದು ಇಲ್ಲ ಅದರಲ್ಲಿ. ನೀವು ಅದನ್ನು ಯೂಸ್ ಮಾಡ್ಕೊಳ್ಬೋದು, ನಿಮಗೆ ತುಂಬ ಹೆಲ್ಪ್ ಆಗ್ತದೆ. ನೀವು ಬೇರೆಯವ್ರಿಗೆ ಸಜೆಸ್ಟ್ ಮಾಡಿ ಅಂತ ಕೇಳಕ್ಕೆ ಇಷ್ಟಪಡ್ತೀನಿ.